ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂದ್ರೆ ಈ ಎರಡೂ ಜಿಲ್ಲೆಗಳಾಗೋದು ಇವತ್ತು ಭಾಳ ಅನಿವಾರ್ಯ ಅದ ಅನ್ನೋದು ಎಲ್ಲರಿಗೂ ಗೊತ್ತದ. ಮತ್ತು ಇನ್ನೂ ಎರಡು ಜೋಡಿ ಮಾಡಿದ್ರೆ ಏನು ಭಾಳ ಸಂತೋಷ ಏನಿಲ್ಲ. ಸಣ್ಣ ಸಣ್ಣ ಜಿಲ್ಲೆಗಳಾಗ್ತಾವೆ, ಅಡ್ಮಿನಿಸ್ಟ್ರೇಷನ್ ಬೆಸ್ಟ್ ಆಗ್ತದೆ, ಎಲ್ಲರಿಗೂ ಹೋಗಿ ಅಧಿಕಾರ ಮುಟ್ತದ, ಪ್ರತಿಯೊಂದು ಗ್ರಾಮ ಪ್ರತಿಯೊಂದು ಕುಟುಂಬಗಳು ಸಹಿತ ಉದ್ಧಾರ ಆಗ್ತವೆ. ಯಾಕಂದ್ರೆ ಫಂಡ್ ಹೆಚ್ಚಿಗೆ ಬರ್ತದೆ, ಅದು ದುಡಿಸ್ಕೊಳ್ಳೋಕ್ಕೆ ಸಾಧ್ಯ ಇದೆ ಅಂತ ಸಾಮಾನ್ಯವಾದ ಎಲ್ಲರೂ ತಿಳುವಳಿಕೆ. ಇದೆಲ್ಲ ಆಗಬಹುದಾ ಅಂತೇಳಿ. ಯಾಕಂದ್ರೆ ಸಿದ್ದರಾಮಯ್ಯ ಮಾತು ಹೇಳಿದಕ್ಕಾಗಿ ಒಂದಿಷ್ಟೇನೋ ಭಯ ಆದಂಗೆ ಆಗ್ಲಿಕ್ಕತ್ತದ. ಡಿಸೆಂಬರ್ 30 ಮುಷ್ಟೇ ಆಗಲಿಲ್ಲ, ಅದು ಹೇಳಿದವರು ಸತೀಶ್ ಅವರು. ಇನ್ನು ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಜಿಲ್ಲೆ ವಿಭಜಿಸುವುದಾದರೆ ಮೊದಲು ಗೋಕಾಕ ಜಿಲ್ಲೆ ರಚಿಸಬೇಕು ಎಂದು ಮನವಿ ಮಾಡಿದ್ದೇವೆ. ಅಧಿವೇಶನದಲ್ಲಿ ಆಶಾವಾದ ಇದೆ, ಒಳ್ಳೆ ಮಾತು ಮಾತಾಡಿದ್ದಾರೆ. ಆದರೂ ಇಲ್ಲಿಯೂ ಒಂದಿಷ್ಟು ಜಿಲ್ಲಾ ವಿಭಜನೆ ಮಾಡೋದು ಯಾಕ್ರಿ, ಮಾಡಲೇಬೇಕಂತ ಅನಿವಾರ್ಯ ಅದ. ಬಾಲಚಂದ್ರ ಅವರು ವಿಭಜನೆ ಮಾಡಿರಿ, ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ಮಾಡಿರಿ, ಸ್ಪಷ್ಟವಾಗಿ ಹೇಳಬೇಕಾಗಿತ್ತು. ಆದರೂ ಏನೋ ಹೇಳಿದ್ದಾರೆ, ಅಡ್ಡಿಲ್ಲ ಪಾಪ ಅವರು, ಅವ್ರದ್ದೇ ಲಿಮಿಟೇಷನ್ಸ್ ಇರ್ತಾವೆ. ಜಿಲ್ಲೆ ವಿಭಜಿಸುವುದಾದರೆ ಮೊದಲು ಗೋಕಾಕ್ ಜಿಲ್ಲೆ ರಚಿಸಬೇಕು ಎಂದು ಮನವಿ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಆಯಿತು. ಅದೇ ಕಾರಣ ಅಶೋಕ್ ಪೂಜಾರಿ ಅವರು ನಿರಂತರ ಇವ್ರ ತಂದೆ, ಇವರು ದಸ್ತಗಿರಿ ಅಂಥವರು, ಕಡಾಡಿ ಅಂತ ಇತ್ತೀಚೆಗೆ ಬಂದಂಥ ಶಾಸಕ ಹೋರಾಟ ಮಾಡಿ ಸೋತವರು, ಮಹಾಂತೇಶ್ ಕಡಾಡಿ ಜೊತೆಗೆ ಇನ್ನೂ ಅನೇಕರ ನಮ್ಮ ಪಟ್ಟಗುಂದಿ ಡಾಕ್ಟರ್ ಅವರು, ಇವರೆಲ್ಲ ಹೋರಾಟ ಮಾಡ್ತಾಯಿದ್ದಾರೆ. ಅದೇ ಕಾಲಕ್ಕೆ ಡಾಕ್ಟರ್ ಅರ್ಜುನ್ ಪಂಗನ್ನವರಂಥವರು, ಇವರೆಲ್ಲರೂ ಹೋರಾಟ ಮಾಡಿದೆ, ಹೋರಾಟಕ್ಕೆ ಜೀವ ತುಂಬಿದವರೆಲ್ಲರೂ. ಆ ಎಲ್ಲ ನೆಲೆಗಟ್ಟಿನೆಲ್ಲ ಅಶೋಕ್ ಪೂಜಾರಿ ಅವ್ರ ಮಾತು ಏನು ಹೇಳ್ತಾರಪ್ಪ ಅಂದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ, ನಮ್ಮ ಬೇಡಿಕೆ ಈಡೇರಿಸುತ್ತಾರೆ ಎಂಬ ವಿಶ್ವಾಸವಿದೆ. ಇವರೆಲ್ಲ ಹೇಳಿಕೆ ನೋಡಿದಾಗ ಹೌದಪ್ಪ ಆಗ್ತದೆ ಅನ್ನೋದು ಭರವಸೆ ಮೂಡಲಾಗ್ತದೆ. ಬಟ್ ಒಂದು ಥಿಂಗ್ ಏನಪ್ಪ, 18 ಜನ ಶಾಸಕರು ಒಪ್ಪೋದು ಇದು ಸಾಧ್ಯನಾ ಅನ್ನೋದು. ಅದೇನೋ ಇರಲಿ, ನಮ್ಮ ಉಸ್ತುವಾರಿ ಸಚಿವರು ಜಿಲ್ಲೆ ವಿಭಜನೆಗೆ ಸಂಬಂಧಿಸಿ ಇದೇ ಅಧಿವೇಶನ ವೇಳೆ ಸಭೆ ಮಾಡುವುದಾಗಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಹೀಗೆ ಶಾಸಕ ಸಭೆ ನಡೆಯುತ್ತಿರುವ